ಭಾರತ ಐತಿಹಾಸಿಕ ಸಾಧನೆ ಬಂತು ಗೇಮ್ ಚೇಂಜರ್ ಮಿಸೈಲ್. ಇದು ಬ್ರಹ್ಮೋಸ್ ಗಿಂತ ಭಯಾನಕ. ಮಸ್ತ್ಮಗ.comಗೆ ಸ್ವಾಗತ ಸ್ನೇಹಿತರೆ, ನಾನು ಅಮರ್ ಪ್ರಸಾದ್. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮೈಲುಗಲ್ಲು ಸೃಷ್ಟಿಯಾಗಿದೆ. ಅತ್ಯಾಧುನಿಕ ಟೆಕ್ನಾಲಜಿಯ ಬ್ರಹ್ಮೋಸ್ ಗಿಂತ ಭಯಾನಕ ಎನ್ನಲಾಗ್ತಿರೋ ಹೊಸ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅನ್ನ ಭಾರತ ಪರೀಕ್ಷೆ ಮಾಡಿದೆ ಅಂತ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಇದೇ ಮೊದಲ ಬಾರಿಗೆ ಇಷ್ಟು ಎಕ್ಸ್ಟೆಂಡೆಡ್ ರೇಂಜ್ ನ ಕ್ಷಿಪಣಿ ಪರೀಕ್ಷೆ ನಡೆದಿದ್ದು ಭಾರತಕ್ಕಿದು ಗೇಮ್ ಚೇಂಜರ್. ಭರ್ತಿ 11,000 ಕಿಲೋಮೀಟರ್ ವೇಗದಲ್ಲಿ ಪ್ರತಿ ಗಂಟೆಗೆ ನುಗ್ಗುತ್ತೆ. ಇದು 1,500 ಕಿಲೋಮೀಟರ್ ದೂರಕ್ಕೆ ನುಗ್ಗಿ ದಾಳಿ ಮಾಡೋ ತಾಕತ್ತಿದೆ. ಇದನ್ನೇ ಪಾಕಿಸ್ತಾನದ ನೂರ್ ಖಾನ್ ಏರ್ಬೇಸ್ ಕಡೆ ಹಾರಿಸಿದ್ರೆ 30 to 40 ಸೆಕೆಂಡ್ ಒಳಗಡೆ ಧ್ವಂಸ ಮಾಡಿರುತ್ತೆ. ಇಡೀ ಪಾಕಿಸ್ತಾನವೇ ಈಗ ಇದರ ರೇಂಜ್ಗೆ ಬಂದಿದ್ದು ಪಾಕ್ನ ಇಂಚಿಂಚು ನೆಲವೂ ಇದರಿಂದ ಕವರ್ ಆಗುತ್ತೆ. ಹಾಗಿದ್ರೆ ಭಾರತ ಟೆಸ್ಟ್ ಮಾಡಿರೋ ಈ ಹೊಸ ಮಿಸೈಲ್ ನಲ್ಲಿ ಏನಿದೆ, ಇದರ ತಾಕತ್ತೇನು, ಭಾರತದ ರಕ್ಷಣಾ ದೃಷ್ಟಿಯಿಂದ ಇದು ಯಾಕೆ ಇಂಪಾರ್ಟೆಂಟ್, ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಭಾರತಕ್ಕೆ ವಿಷ್ಣು ಶಕ್ತಿ ಬಂತು AT ಮಿಸೈಲ್. ಸ್ನೇಹಿತರೆ, ಈಗ ಭಾರತ ಟೆಸ್ಟ್ ಮಾಡಿರೋ ಈ ಹೊಸ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಹೆಸರು AT-LDHCM ಅಥವಾ ಎಕ್ಸ್ಟೆಂಡೆಡ್ ಟ್ರಾಜೆಕ್ಟರಿ ಲಾಂಗ್ ಡ್ಯೂರೇಷನ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್. ಪ್ರಾಜೆಕ್ಟ್ ವಿಷ್ಣು ಹೆಸರಿನ ಅಡಿಯಲ್ಲಿ ಇದನ್ನ ನಮ್ಮ DRDO ಡೆವಲಪ್ ಮಾಡಿತು. ನಿಮಗೆ ಗೊತ್ತಿರೋ ಹಾಗೆ ಭಾರತ ಮಿಸೈಲ್ ಶಕ್ತಿಯಲ್ಲಿ ಸೂಪರ್ ಪವರ್ ರಾಷ್ಟ್ರ. ಭಾರತದ ಬಳಿ ಈಗ ಆಲ್ರೆಡಿ ಬ್ರಹ್ಮೋಸ್ ಮಿಸೈಲ್ ಇದ್ದು ಇದು ಜಗತ್ತಿನ ಅತ್ಯಂತ ಘಾತಕ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದೆ. ಈಗ ಬ್ರಹ್ಮೋಸ್ಗಿಂತ ಇನ್ನಷ್ಟು ವೇಗ ಮತ್ತು ದೂರದ ಗುರಿಯನ್ನ ಹೊಡೆಯೋಕೆ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಟೆಸ್ಟ್ ಮಾಡಲಾಗಿದೆ. ಬ್ರಹ್ಮೋಸ್ ಮ್ಯಾಕ್ಸಿಮಮ್ 450 ಕಿಲೋಮೀಟರ್ ಟಾರ್ಗೆಟ್ ರೀಚ್ ಆಗ್ತಾ ಇತ್ತು. ಗಂಟೆಗೆ 3,675 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗ್ತಾ ಇತ್ತು. ಈಗ ಅದಕ್ಕೂ 3 ಪಟ್ಟು ವೇಗ ಮತ್ತು 3 ಪಟ್ಟು ದೂರ ನುಗ್ಗೋ ಸಾಮರ್ಥ್ಯ ಹೊಂದಿರೋ ಈ ಮಿಸೈಲ್ ಅನ್ನ ಭಾರತ ತನ್ನದಾಗಿಸಿಕೊಂಡಿದೆ. 1,500 ಕಿಲೋಮೀಟರ್ ರೇಂಜ್, ಶಬ್ದದ ವೇಗಕ್ಕಿಂತ 8 ಪಟ್ಟು ವೇಗ, ಅಂದ್ರೆ ಗಂಟೆಗೆ 11,000 ಕಿಲೋಮೀಟರ್ ವೇಗದಲ್ಲಿ ರೀಚ್ ಆಗೋ ಸಾಮರ್ಥ್ಯ. ಇದರಲ್ಲಿ ಸುಮಾರು 2,000 kg ಸ್ಫೋಟಕವನ್ನ ಹೊತ್ತೊಯ್ಯೋ ಸಾಮರ್ಥ್ಯ ಕೂಡ ಇದೆ. ಜೊತೆಗೆ ಇದು 2 ರೀತಿಯ ಸ್ಫೋಟಕಗಳನ್ನ ಕ್ಯಾರಿ ಮಾಡುತ್ತೆ. ಒಂದು ಕನ್ವೆನ್ಷನಲ್ ಸ್ಫೋಟಕ, ನಾರ್ಮಲ್ ಸ್ಫೋಟಕ ಬಾಂಬ್, ಮತ್ತು ಅಣು ಸ್ಫೋಟಕವನ್ನು ಕ್ಯಾರಿ ಮಾಡುತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ. ನಿಖರ ಗುರಿ, ಫುಲ್ ಕಂಟ್ರೋಲ್. ಸ್ನೇಹಿತರೆ, ಈ ಮಿಸೈಲ್ ನ ಒಂದೊಂದು ವಿಶೇಷತೆ ಕೂಡ ಭಾರತದ ಪಾಲಿಗೆ ತುಂಬಾ ಮುಖ್ಯವಾಗ್ತಾ ಇದೆ. ಯಾಕೆ ಅಂತ ಹೇಳ್ತೀವಿ ನೋಡಿ. ಮಾಹಿತಿ ಪ್ರಕಾರ ಇದು ಕೂಡ ಬ್ರಹ್ಮೋಸ್ ರೀತಿಯಲ್ಲೇ ನಿಖರವಾಗಿ ಹೊಡೆಯೋ ಸಾಮರ್ಥ್ಯ ಹೊಂದಿದೆ. ಬ್ರಹ್ಮೋಸ್ನ ಖ್ಯಾತಿನೇ ಅದು, ವೆರಿ ಆಕ್ಯುರೇಟ್ ಅಂತ. ಇದು ಕೂಡ ಹಾಗೆ. ಈಗ ಇದರ ಸರ್ಕ್ಯುಲರ್ ಎರರ್ ಪ್ರಾಬಬಲ್ 1 ಮೀಟರ್ಗಿಂತ ಕಮ್ಮಿ ಇದೆ. ಅಂದ್ರೆ 1,500 ಕಿಲೋಮೀಟರ್ ದೂರದ ಗುರಿಯನ್ನ ಕೂಡ ಇದು ನಿಖರವಾಗಿ ತಲುಪುತ್ತೆ. ಆ ಕಡೆ ಈ ಕಡೆ ಹೋಗಲ್ಲ. ಇದರಲ್ಲಿ ಸ್ಕ್ರಾಮ್ ಜೆಟ್ ಎಂಜಿನ್ ಬಳಸಿದ್ದು ವಾತಾವರಣದಿಂದ ಆಕ್ಸಿಜನ್ ತಗೊಂಡು ದಹನ ಪ್ರಕ್ರಿಯೆಗೆ ಒಳಗಾಗಿ ಮುಂದಕ್ಕೆ ನುಗ್ಗುತ್ತೆ. ಈ ಹಿಂದೆ DRDO ಈ ಎಂಜಿನ್ ಬಳಸಿ 1,000 ಸೆಕೆಂಡ್ ಮಿಸೈಲ್ ಹಾರಿಸಿ ಟೆಸ್ಟ್ ಮಾಡಿತ್ತು. ಆಗಲೂ ಸಕ್ಸಸ್ ಆಗಿತ್ತು. ಈಗಲೂ ಮಿಸೈಲ್ ಯಶಸ್ವಿಯಾಗಿದೆ. ಇದು ಅನೇಕ ವಿಶೇಷ ಗುಣಗಳನ್ನ ಕೂಡ ಹೊಂದಿದೆ. ಜೊತೆಗೆ ಮಿಸೈಲ್ಗಳು ಹೈಲಿ ಮ್ಯಾನುವರಬಲ್, ಅರ್ಧ ದಾರಿಯಲ್ಲೇ ಬೇಕಾದರೂ ಗುರಿ ಮತ್ತು ಪಥವನ್ನ ಚೇಂಜ್ ಮಾಡಬಹುದು. ಇದರಿಂದ ಮಿಸೈಲ್ ಅನ್ನ ಟ್ರ್ಯಾಕ್ ಮಾಡೋದು ಮತ್ತು ಅಲ್ಲಿಗೆ ಇಂಟರ್ಸೆಪ್ಟರ್ ಕಳಿಸಿ ಹೊಡೆಯೋದು ತುಂಬಾ ಕಷ್ಟ. ಫಸ್ಟ್ ಆಫ್ ಆಲ್ ಕ್ರೂಸ್ ಮಿಸೈಲ್ ಹೊಡೆಯೋದೇ ಕಷ್ಟ, ಸೂಪರ್ ಸಾನಿಕ್ಗೆ ಹೊಡೆಯೋದು ಕಷ್ಟ. ಹೀಗಿರಬೇಕಾದ್ರೆ ಇದು ಹೈಪರ್ ಸಾನಿಕ್, ಸೆಕೆಂಡ್ಗೆ 3,500 ಕಿಲೋಮೀಟರ್ ವೇಗದಲ್ಲಿ ನುಗ್ಗೋ ಈ ಮಿಸೈಲ್ಗೆ ಪಥವನ್ನ ಬದಲಿಸೋ ಶಕ್ತಿ ಕೂಡ ಇದ್ದು ಬಿಟ್ರೆ ಇದನ್ನ ವೈರಿಗಳಿಗೆ ಬ್ಲಾಕ್ ಮಾಡೋದು ತುಂಬಾ ಕಷ್ಟ. ಇದರ ಒಳಗೆ ನ್ಯಾವಿಗೇಷನ್ ಸಿಸ್ಟಮ್ ಇದೆ. ನಿಖರ ಗುರಿ ತಲುಪೋಕೆ ಅದು ಹೆಲ್ಪ್ ಮಾಡುತ್ತೆ. ನೀರು, ನೆಲ, ಆಕಾಶ. ಈ ಹೈಪರ್ಸಾನಿಕ್ ಮಿಸೈಲ್ ನ ವಿಶೇಷತೆ ಏನು ಅಂದ್ರೆ, ಈ ಮಿಸೈಲ್ ಅನ್ನ ಎಲ್ಲಿಂದ ಬೇಕಾದ್ರೂ ಉಡಾಯಿಸಬಹುದು. ನೆಲದ ಮೇಲಿಂದ, ಫೈಟರ್ ಜೆಟ್ ನಿಂದ, ಅಥವಾ ನೀರಿನಲ್ಲಿ ಹಡಗುಗಳ ಮೂಲಕ, ಸಬ್ಮರೀನ್ ನಿಂದಲೂ ಕೂಡ ಇದನ್ನ ಉಡಾಯಿಸಬಹುದು. ಇದರಿಂದ ಭಾರತದ ದಾಳಿ ಶಕ್ತಿಗೆ ಇನ್ನಷ್ಟು ಬಲ ಬರ್ತಾ ಇದೆ. ಶತ್ರುಗಳಿಗೆ ಸರ್ಪ್ರೈಸ್ ದಾಳಿ ಮಾಡಿ ಶಾಕ್ ಕೊಡಬಹುದು. ಅಲ್ಲದೆ ಮಿಸೈಲ್ ಅನ್ನ ಎಂತ ವಾತಾವರಣದಲ್ಲೂ ಬಳಸಬಹುದು. ಹೈಪರ್ಸಾನಿಕ್ ಸ್ಪೀಡ್ ನಲ್ಲಿ ಸುಮಾರು 2,000 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಒತ್ತಡದಲ್ಲೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಲ್ಲದೆ ಇದು ಕಡಿಮೆ ಎತ್ತರದಲ್ಲಿ ಹಾರಾಟ ನಡೆಸೋದ್ರಿಂದ ಇದು ಶತ್ರು ರೆಡಾರ್ಗಳ ಕೈಗೂ ಸಿಗೋದಿಲ್ಲ. ಹೀಗಾಗಿ ಈ ಮಿಸೈಲ್ ಭಾರತದ ಪಾಲಿಗೆ ಗೇಮ್ ಚೇಂಜರ್ ಅಂತ ಕನ್ಸಿಡರ್ ಮಾಡಲಾಗ್ತಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ, ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025
ಇದು ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಪಾಕ್ ಮತ್ತು ಚೀನಾಗಿಂತ ಮುಂದೆ ಆಲ್ರೆಡಿ ಹೇಳಿದ ಹಾಗೆ ಭಾರತ ಮಿಸೈಲ್ ಶಕ್ತಿಯಲ್ಲಿ ಸೂಪರ್ ಪವರ್. ಈ ಒಂದು ಕ್ಯಾಟಗರಿಯಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ವಿಚಾರಕ್ಕೆ ಬಂದಾಗ ನಾವು ಸ್ಟ್ರಾಂಗ್ ಇದ್ದೇವೆ. ಭಾರತದ ಬ್ರಹ್ಮೋಸ್ ನ ಶಕ್ತಿ ಏನು ಅಂತ ಪಾಕ್ ಕೂಡ ನೋಡಿದೆ. ಅಗ್ನಿ ತನಕವೂ ಕೂಡ ನಮ್ಮ ಹತ್ರ ವೇರಿಯಸ್ ರೇಂಜ್ ನ ಬೇರೆ ಬೇರೆ ಸಾಮರ್ಥ್ಯದ ಕ್ಷಿಪಣಿಗಳಿದಾವೆ. ಪಾಕಿಸ್ತಾನದ ಪ್ರಧಾನಿ ಸಲಹೆಗಾರನ ತನಕ ಎಲ್ಲರೂ ಬ್ರಹ್ಮೋಸ್ ಅಂತ ಹೇಳ್ತಿದ್ದಾರೆ. ಸೊ ಈಗ ಈ ಮಿಸೈಲ್ ಕೂಡ ಭಾರತಕ್ಕೆ ಸೇರ್ಪಡೆಯಾದ್ರೆ ಮಿಸೈಲ್ ಬಲ ಶತ್ರುಗಳಿಗಿಂತ ಮುಂದಕ್ಕೆ ಹೋಗುತ್ತೆ. ಚೀನಾ ಕೂಡ ಇಂಥ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇರೋದಾಗಿ ಹೇಳಿಕೊಳ್ಳುತ್ತೆ. ಆದ್ರೆ ಅವರ ಹೈಪರ್ಸಾನಿಕ್ ಶಕ್ತಿ ಏನು ಅನ್ನೋದನ್ನ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ನಾವು ನೋಡಿದ್ವಿ. ಈಗ ಭಾರತ ಚೀನಾಗಿಂತ ಬಲಿಷ್ಠ ಶಕ್ತಿ ಆಗುತ್ತೆ ಈ ಕ್ರೂಸ್ ಮಿಸೈಲ್ ವಿಚಾರದಲ್ಲಿ. ಅಷ್ಟೇ ಅಲ್ಲ, ಇಂಥ ಟೆಕ್ನಾಲಜಿ ಹೊಂದಿರೋ ಎಲೀಟ್ ರಾಷ್ಟ್ರಗಳ ಸಾಲಿಗೆ ಭಾರತ ಸೇರ್ಪಡೆಯಾಗುತ್ತೆ. ಎಷ್ಟು ದಿನ ರಷ್ಯಾ, ಅಮೆರಿಕ ಮತ್ತು ಚೀನಾ ಮಾತ್ರ ಇಂತಹ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಟೆಕ್ನಾಲಜಿಯನ್ನ ಬಳಸ್ತಾ ಇದ್ವು. ಆದ್ರೆ ಈಗ ಭಾರತದ ET-LD-HCM ಮಿಸೈಲ್ ಮೂಲಕ ಭಾರತವು ಆ ಲೈನ್ಗೆ ಸೇರ್ತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಭಾರತದ ಬಳಿ ಅಗ್ನಿ ಸೀರೀಸ್ನ ಸಾಕಷ್ಟು ಮಿಸೈಲ್ಸ್ ಇವೆ. ಹಾಗೆ ಪೃಥ್ವಿ ಕೂಡ ಇದೆ, ಇದು ಬ್ಯಾಲಿಸ್ಟಿಕ್ ಮಿಸೈಲ್. ನಿರ್ಭಯ್, ಶೌರ್ಯ, ಬ್ರಹ್ಮೋಸ್ ಕೂಡ ಭಾರತದ ಬಳಿ ಇವೆ. ಇವು ಕ್ರೂಸ್ ಮಿಸೈಲ್ಗಳು. ಈ ಪಟ್ಟಿಗೆ ಈಗ ಈ ಅಸ್ತ್ರ ಸೇರ್ತಿರೋದು ವಿಷ್ಣು ಶಕ್ತಿ ಪ್ರಾಜೆಕ್ಟ್ ಅಡಿಯಲ್ಲಿ ಈ ಮಿಸೈಲ್ ಬಂದಿರೋದು ಪಾಕಿಸ್ತಾನ, ಚೀನಾಗಳಿಗೆ ದೊಡ್ಡ ಥ್ರೆಟ್ ಅಥವಾ ಮಿಸೈಲ್ ಶಕ್ತಿಯಲ್ಲಿ ಭಾರತಕ್ಕೆ ದೊಡ್ಡ ಎಡ್ಜ್. ನಿಮಗೆ ಗೊತ್ತಿರೋ ಹಾಗೆ ಕ್ರೂಸ್ ಮಿಸೈಲ್ಗಳೇ ತುಂಬಾ ಅಪಾಯಕಾರಿ. ಅದಕ್ಕೆ ಹೈಪರ್ಸಾನಿಕ್ ಶಕ್ತಿ ಸಿಕ್ಕಿಬಿಟ್ರೆ ಇನ್ನೂ ಅಪಾಯಕಾರಿ. ಹೈಪರ್ಸಾನಿಕ್ ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗ್ತಿರ್ಬೋದು. ಯಾವ ಮಿಸೈಲ್ಗಳು ಶಬ್ದಕ್ಕಿಂತ 2-3 ಪಟ್ಟು ವೇಗದಲ್ಲಿ ಚಲಿಸ್ತಾವೋ ಅವು ಸೂಪರ್ ಸಾನಿಕ್ ಮಿಸೈಲ್ಗಳು. ಇದು ಬ್ರಹ್ಮೋಸ್ ಅದಕ್ಕೆ ಎಕ್ಸಾಂಪಲ್. ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ಅಥವಾ ಅದಕ್ಕಿಂತ ಜಾಸ್ತಿ ವೇಗದಲ್ಲಿ ಚಲಿಸಿದ್ರೆ ಅವು ಹೈಪರ್ ಸಾನಿಕ್. ಈ ಬ್ಯಾಲಿಸ್ಟಿಕ್ ಮಿಸೈಲ್ ಇರ್ತಾವಲ್ಲ, ಹಿಂಗ್ ಹೋಗಿ ಮತ್ತೆ ಸ್ಪೇಸ್ ಹತ್ರ ಹೋಗಿ ವಾಪಸ್ ಶತ್ರು ಗುರಿ ಮೇಲೆ ಹೋಗುವಂತ ಮಿಸೈಲ್ಗಳು, ಅವು ಎಲ್ಲವೂ ಕೂಡ ಹೈಪರ್ ಸಾನಿಕ್ ಇರ್ತವೆ. ಅವು ಸಹಜ, ಯಾಕಂದ್ರೆ ಮೇಲಕ್ಕೆ ಹೋಗಿ ಮತ್ತು ವಾಪಸ್ ಎಂಟರ್ ಆಗಿ ಕೆಳಗೆ ಬರುವಂತ ಮಿಸೈಲ್ಗಳು. ಆದರೆ ಅವುಗಳನ್ನು ಸಾಮಾನ್ಯವಾಗಿ ಅಣ್ವಸ್ತ್ರ ಕ್ಯಾರಿ ಮಾಡೋಕೆ ಬಳಸೋದು. ಮತ್ತೆ ಆಕ್ಯುರಸಿ, ಪಿನ್ ಪಾಯಿಂಟ್ ಆಕ್ಯುರಸಿ ಇರೋದಿಲ್ಲ ಅವುಗಳದ್ದು. ಆದರೆ ಕ್ರೂಸ್ ಮಿಸೈಲ್ಗಳಿದಾವಲ್ಲ, ಹಂಗೆ ಮೇಲಕ್ಕೆ ಹೋಗಿ ಹಿಂಗೆ ಕೆಳಗೆ ಬರೋದಿಲ್ಲ, ಕೆಳಗೆ ಹೋಗ್ತವೆ. ಸಮುದ್ರದಲ್ಲಂತೂ ಈ ಸೀ ಸ್ಕಿಮ್ಮಿಂಗ್ ಎಬಿಲಿಟಿ ಅಂತಾರೆ. ಬ್ರಹ್ಮೋಸ್ ಅಂತೂ ಅಲೆಗಳ ಲೆವೆಲ್ಗೆ ಹೋಗುತ್ತೆ ಅದು. ಭೂಮಿ ಮೇಲೆ ಆದರೆ ಮರಗಳು ತುದಿಗೆ ಹೋಗುತ್ತೆ ಅದು, ತೀರ ಎತ್ತರದಲ್ಲಿ ಹೋಗಲ್ಲ. ಭೂಮಿ ರೌಂಡ್ ಇರೋದ್ರಿಂದ ಈ ಕ್ರೂಸ್ ಮಿಸೈಲ್ಗಳು ಹತ್ರ ಬರೋ ತನಕ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಭೂಮಿ ರೌಂಡ್ ಇರುತ್ತಲ್ಲ, ಭೂಮಿ ರೌಂಡ್ ಇದೆ, ಪಾಕಿಸ್ತಾನ ಇಲ್ಲಿದೆ, ಬ್ರಹ್ಮೋಸ್ ಇಲ್ಲಿಂದ ಹಾರ್ತು ಅಂದ್ರೆ ಹತ್ರ ಬರೋ ತನಕ ಗೊತ್ತಾಗೋದಿಲ್ಲ, ರೆಡಾರಿಗೆ ಸಿಗೋದಿಲ್ಲ. ಹತ್ರ ಬಂದ್ಮೇಲೆ ಗೊತ್ತಾದ್ರೂ ಕೂಡ ಸೂಪರ್ ಸಾನಿಕ್ ಅನ್ನೇ ತಡೆಯೋಕ್ಕಾಗಲ್ಲ. ರಿಯಾಕ್ಷನ್ ಟೈಮ್ ತುಂಬಾ ಕಮ್ಮಿ ಇರುತ್ತೆ. ಅಂತಂದ್ರೆ ಹೈಪರ್ ಸಾನಿಕ್ ಇದ್ರೆ ಇಂಪಾಸಿಬಲ್ ಟು ಇಂಟರ್ಸೆಪ್ಟ್. ಹಾಗಾಗಿ ಇದು ತುಂಬಾ ಅಡ್ವಾಂಟೇಜ್ ನಮಗೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಿಸುತ್ತೆ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.